ಯಾರೂ ಇಲ್ಲದೇ ಇರೋ ಜೊತೆ ಆ ಭಗವಂತ ಇರ್ತಾನೆ ಅಂದರೆ ಅವನೆಂಥ ದುರ್ಬಲ ಆಗಿದ್ರೂ ಸಬಲನಾಗ್ತಾನೆ. ನಮ್ಮ ಕುಟುಂಬಕ್ಕೆ ಆ ಸ್ವಾಮಿ ಆಶೀರ್ವಾದ ಇರೋದೇ ಅದೇ ಒಂದು ಬಲ. ಎಲ್ರೂ ಆ ಸತ್ಯನಾರಾಯಣ ಸ್ವಾಮಿ ಕಾಪಾಡಲಿ. ಇವ್ರು ಅರ್ಧಕ್ಕೆ ಕತೆ ಕೇಳದೆ ಹೊರಗೋದ್ರು. ಪುರೋಹಿತರು ಯಾರು ಅರ್ಧಕ್ಕೆ ಹೋಗಬೇಡಿ ಅಂತ ಅಂದರು. ಇವಾಗ ಇವ್ರಿಗೆ ಏನು ತೊಂದರೆ ಆಗುತ್ತೋ ಏನೋ. ದೇವ್ರೇ ನೀನೇ ಕಾಪಾಡಪ್ಪ. ಪುರೋಹಿತರೆ, ನಾನು ಸತ್ಯ ಹೇಳ್ತೀನಿ. ಸತ್ಯನಾರಾಯಣ ಸ್ವಾಮಿ ಎದುರಿಗೆ ಸುಳ್ಳು ಹೇಳೋದಕ್ಕೆ ಯಾರಿಗೂ ಧೈರ್ಯ ಬರೋದಿಲ್ಲ. ಈ ಪೂಜೆ ಮಾಡೋದಕ್ಕೂ ಮುಂಚೆ ಪೂಜೆ ಯಾಕೆ ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದೆ. ಆದರೆ ಪೂಜೆ ಮಾಡ್ತಾ ಮಾಡ್ತಾ ಸತ್ಯನಾರಾಯಣ ಸ್ವಾಮಿ ಕಥೆ ಕೇಳ್ತಾ ಕೇಳ್ತಾ ನನಗೇ ಗೊತ್ತಿಲ್ಲದೆ ನನ್ನೊಳಗೆ ಏನೋ ಶಕ್ತಿ ಬಂದಿರೋ ಹಾಗೆ ಅನ್ನಿಸ್ತಾ ಇದೆ. ಏನೋ ಒಂಥರ ಆತ್ಮವಿಶ್ವಾಸ. 100 ಕಷ್ಟಗಳು ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಒಂದು ಧೈರ್ಯ. ಇದು ಪವಾಡನ ಇಲ್ಲ ನಂಬಿಕೆನ ನನಗೆ ಗೊತ್ತಾಗ್ತದೆ. ನಂಬಿದರೆ ಕಲ್ಲು ಭಗವಂತನಾಗಿ ಕಾಣ್ತಾನೆ, ನಂಬದೇ ಇರೋರಿಗೆ ಭಗವಂತ ಕಲ್ಲಾಗೇ ಕಾಣ್ತಾನೆ. ಇಷ್ಟೇ ವ್ಯತ್ಯಾಸ. ಎಲ್ಲ ನಮ್ಮೊಳಗೆ ಇರುತ್ತೆ. ಈಗ ಮಹಾಮಂಗಳಾರತಿ ಮಾಡ್ತೀನಿ. ನಂತರ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿ. ಹಲೋ. ಹಾ, ಹೌದಾ? ಅಯ್ಯಯ್ಯೋ, ಸರಿ, ಈಗಲೇ ಬರ್ತೀವಿ. ಕಾಶಿ ಅವರು ಕಾಶಿ ಅವ್ರೆ, ಏನ್ರಿ ಆಯ್ತು? ಶಿವರ್ ಎಂತ ಹೇಳೋದು ಮರ, ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಯಾವನೋ ಒಬ್ಬ ಬಂದ, ನಿಮ್ಮದೇ ದುಡ್ಡು ಬಿದ್ದಿದ್ದು ಕಾಣಿ ಅಂದೇಳಿ ಎತ್ತಿ ಕೊಟ್ಟ. ತಗೊಂಬಾರೆ ಲಂಚ ತಗತ್ತಿದ್ರಂದೇಳಿ ಜನರನ್ನೆಲ್ಲ ಕರ್ದ. ಜನರು ಬಂದು ನನಗೆ ಸಮಾನ ಹಾಕಿ ಜಪ್ಪಿ ಬಿಟ್ಟು ಮರ. ಅದಕ್ಕೆ ಹೇಳೋದು, ಪೂಜೆ ಮಧ್ಯೆ ಎದ್ದೋಗ್ಬಾರ್ದು, ಪೂಜೆ ಮುಗಿಸಿ ಪ್ರಸಾದ ತಿಂದು ಹೋಗ್ಬೇಕು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಈಗ ನೋಡಿ ಏನಾಗಿದೆ ಅಂತ. ಗೌರಿ, ಹೋಗ್ಲಿ ಬಿಡೆ. ಕಾಶಿಯವ್ರೆ, ಮೊದಲು ಮನೆಗೆ ಬಂದು ದೇವ್ರ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು ಪ್ರಸಾದ ತಗೊಳ್ಳೋರಂತೆ. ಬನ್ನಿ. ಹೌದ್ರಿ, ಆಮೇಲೆ ಬೇಕಾದ್ರೆ ಎಸ್ ಐ ಅವರು ಕಂಪ್ಲೇಂಟ್ ಕೊಟ್ಟು ಅದೇನು ಅಂತ ವಿಚಾರಿಸೋಣ. ನಡೀರಿ. ಎಲ್ಲ ಒಳ್ಳೇದಾಯ್ತಲ್ಲ ಅಂತ ಅನ್ಕೊಳ್ಳೋ ಟೈಮಲ್ಲಿ ಪಾಪ ಕಾಶಿ ಅವ್ರಿಗೆ ಹೀಗಾಗೋಯ್ತಪ್ಪ. ಪುರೋಹಿತರು ಹೇಳಿದ್ರು ಕತೆನ ಅರ್ಧಕ್ಕೆ ಬಿಟ್ಟೆದ್ದು ಹೋಗ್ಬೇಡಿ, ಪ್ರಸಾದ ತಗೊಳ್ದೆ ಹೋಗ್ಬೇಡಿ ಅಂತ. ನಾನು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ ಅಕ್ಕ. ಗಿರಿ, ಗೌರಿ, ಆಗ್ಲಿಂದ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನೀವೇನ್ ಮಾತಾಡ್ತಾ ಇದ್ದೀರ ಅಂತ ನಿಮಗಾದ್ರೂ ಅರ್ಥ ಆಗ್ತಿದ್ಯಾ? ಕಾಶಿ ಅವರು ಕತೆ ಕೇಳದೆ ಅರ್ಧಕ್ಕೆ ಎದ್ದೋದ್ರಪ್ಪ. ಅದಕ್ಕೆ ದೇವರೇ ಕಾಶಿ ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡ ಅನ್ನೋ ಹಾಗಿದೆ ನಿಮ್ಮ ಮಾತಿನ ಅರ್ಥ. ಅಲ್ಲ, ಅವ್ರ ಕತೆ ಕೇಳದೆ ಎದ್ದು ಹೋಗಿದ್ದಕ್ಕೂ ಅವ್ರಿಗೆ ಈ ಥರ ಪರಿಸ್ಥಿತಿ ಬಂದಿರೋದಕ್ಕೂ ಏನು ಸಂಬಂಧ? ಆಗ ಒಂದು ವೇಳೆ ಸಂಬಂಧ ಇದೆ ಅನ್ನೋ ಹಾಗಿದ್ರೆ ನಿಮ್ಮ ಮಾತಿನ ಪ್ರಕಾರ ಅದು ತಪ್ಪು. ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ಶಿಕ್ಷೆ ಆಗುತ್ತೆ ಅಂತೆ, ಪೂಜೆ ಬಿಟ್ಟು ಅರ್ಧಕ್ಕೆ ಹೋದ್ರೆ ತೊಂದರೆ ಆಗುತ್ತಂತೆ. ಸೇಡ್ ತೀರಿಸ್ಕೊಳ್ಳೋ ಬುದ್ಧಿ ಇರೋದು ಮನುಷ್ಯನಿಗೆ, ಭಗವಂತನಿಗಲ್ಲ. ಅವನು ಕರುಣಾಮಯಿ, ದಯಾಮಯಿ, ನಮ್ಮನ್ನೆಲ್ಲ ಸಲಹೋ ಅವನಿಗೆ ಇದೆಲ್ಲ ಒಂದು ಮ್ಯಾಟ್ರಾ? ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ಶಾಪ ಕೊಡ್ತಾನೆ ಅನ್ನೋದಾದ್ರೆ ಪೂಜೆ ಯಾಕೆ ಮಾಡಿಸ್ಬೇಕು? ಲೇ ದಡ್ಡ, ಪೂಜೆಗೂ ಇದಕ್ಕೂ ಸಂಬಂಧ ಇಲ್ಲ ಕಣೋ. ಕಾಶಿಗೆ ಇವತ್ತು ಹೀಗಾಗಿರೋದ ಕಾರಣ ಅವನ ಕರ್ಮಫಲ. ಮನುಷ್ಯನಿಗೆ ಕಷ್ಟ ಬರೋದು ಅವನ ತಪ್ಪುಗಳನ್ನು ತಿದ್ದೋದಕ್ಕೆ. ಕಾಶಿ ಹಿಂದೆ ಮಾಡಿರೋ ತಪ್ಪುಗಳಿಗೆ
ಇವತ್ತು ಈ ಘಟನೆ ನಡೆದಿದೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ. ಸರಿ, ಕಾಶಿ ಅವ್ರದ್ದೇನೋ ಓಕೆ, ಸ್ಕಂದನಿಗೂ ಪ್ರಾಬ್ಲಮ್ ಆಯ್ತಲ್ಲ, ಅದ್ಯಾಕೆ? ಇವನು ನೋಡಿದ್ರೆ ನಾನು ತಪ್ಪೇ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಕಾಪಿ ಮಾಡಿಲ್ಲ ಅಂತ ಹೇಳ್ತಾನೆ. ಇವನು ಸತ್ಯ ಹೇಳ್ತಿದ್ದಾನೆ ಅನ್ನೋದಾದ್ರೆ ಕಾಪಿ ಮಾಡಿದಾನೆ ಅನ್ನೋ ಆರೋಪ ಹೇಗೆ ಬರುತ್ತೆ? ಅದನ್ನ ನಾನು ಹೇಳ್ತೀನಿ. ಮೇಡಮ್, ನೀವು ದೊಡ್ಡವರಾಗಿ ಮಕ್ಕಳು ತಪ್ಪು ಮಾಡಿದಾಗ ತಿದ್ದೋದು ನಮ್ಮ ಕರ್ತವ್ಯ. ಆದ್ರೆ ಈಗ ನಾನೇ ತಪ್ಪು ಮಾಡಿದ್ದೀನಿ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀವು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ. ಅವತ್ತು ಸ್ಕಂದ ಕಾಪಿ ಮಾಡಿ ಟಾಪ್ ಬಂದಿದ್ದಾನೆ ಅಂತ ಅಂದೆ. ಆದ್ರೆ ಎಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಆಕ್ಚುಲ್ ಆಗಿ ಅವನ ಪೇಪರ್ನ ಇನ್ನೊಂದು ಹುಡುಗ ನೋಡ್ಕೊಂಡು ಕಾಪಿ ಮಾಡಿದ್ದಾನೆ ಅಂತ. ನಿಮಗ ಯಾವುದೇ ತರ ತಪ್ಪು ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಕದ್ದು ಎಕ್ಸಾಮ್ ಸಹ ಬರ್ದಿಲ್ಲ. ಕಷ್ಟಪಟ್ಟು ಓದಿರೋ ಶ್ರಮಕ್ಕೆ ಬಂದಿರೋ ಮಾರ್ಕ್ಸ್ ಅದು. ಮೇಡಮ್, ನೀವು ನಿಜ ಹೇಳ್ತಾ ಇದ್ದೀರಾ? ಅಪ್ಪ, ಟೀಚರ್ ಹೇಳಿದ್ರು ನಂಬ್ತಾ ಇಲ್ವಲ್ಲ ನೀನು? ಬೇಕಾದ್ರೆ ಕ್ವಶನ್ಸ್ ನಾವು ಮತ್ತೆ ಕೇಳು, ಈಗಲೇ ಆನ್ಸರ್ ಹೇಳ್ತೀನಿ. ನೋಡಿದೇನಪ್ಪ, ಈಗ ತಾನೇ ಕೇಳ್ತಿದ್ಯಲ್ಲ ಯಾಕೆ ಅಂತ. ಅದಕ್ಕೆ ಉತ್ತರ ಭಗವಂತನೇ ಕೊಟ್ಟನಲ್ಲ. ಸರಿಯಪ್ಪ, ಕಾಶಿ ಅವ್ರದ್ದು ಸರಿ, ಸ್ಕಂದ ಅದು ಸರಿ. ಆದರೆ ನನಗೆ ಅವಾರ್ಡ್ ಕೊಟ್ಟ ಹಾಗೆ ಕೊಟ್ಟು ಕಿತ್ಕೊಂಡ್ರಲ್ಲ, ಅದ್ಯಾಕೆ? ಅದನ್ನು ನಾ ಹೇಳ್ತೇನೆ ಪಾಶು. ಸರ್ ನಮಸ್ತೆ. ನೀವು ನಮ್ಮ ಮನೆಗೆ ಪೂಜೆಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಅದಕ್ಕಿಂತ ಮುಂಚೆ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಮಾರಾಯ. ಸಾರಿನಾ? ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ನೀವ್ಯಾಕೆ ಸರ್ ನನ್ನ ಹತ್ರ ಸಾರಿ ಕೇಳಬೇಕು? ಶಿವು, ನೀ ಕ್ವಾಲಿಟಿ ಚೆಕ್ ಮಾಡಿದ ಮಾಲು ಪರ್ಫೆಕ್ಟ್ ಆಗಿತ್ತು. ಆದರೆ ಇನ್ನೊಬ್ಬವ ಕ್ವಾಲಿಟಿ ಪರ್ಫೆಕ್ಟಾಗಿ ಚೆಕ್ ಮಾಡಿರಲಿಲ್ಲ, ಬೇರೆ ಮಾಲ್ನ ಕಳಿಸಿದ್ದ. ಹಾಗಾಗಿ ಆ ಸಮಸ್ಯೆ ಆತಪ್ಪ. ಬೇರೆ ಯಾರೋ ಮಾಡಿದ ತಪ್ಪಿಗೆ ನಿನ್ನ ತಲೆದಂಡ ಆಗಂಗಾತು. ಹಿಂಗಾಗಿ ದಯವಿಟ್ಟು ನನಗೆ ಕ್ಷಮಿಸಪ್ಪ. ಸಾರಿ ಎಲ್ಲ ಯಾಕೆ ಕೇಳ್ತೀರಾ ಬಿಡಿ ಸರ್. ಸರ್, ನನ್ನನ್ನು ಬೈದಿದ್ದು ತಪ್ಪು ಅಂತ ನಿಮಗೆ ಗೊತ್ತಾದ ಮೇಲೆ ನೀವು ಸುಮ್ಮನೆ ಇರ್ಬೋದಾಗಿತ್ತು. ಅಟ್ಲೀಸ್ಟ್ ನನ್ನ ಚೇಂಬರ್ಗೆ ಕರೆಸಿ ಪರ್ಸ್ನಲ್ಲಾಗಿ ಸಾರಿ ಕೇಳ್ಬೋದಾಗಿತ್ತು. ಆದರೂ ಮನೆವರೆಗೂ ಬಂದು ಸಾರಿ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ದೊಡ್ಡ ಗುಣ ಸರ್. ದೊಡ್ಡವ ನಾನಲ್ಲಪ್ಪ, ನನ್ನ ನಿನ್ನ ಇಡೀ ಜಗತ್ತನ್ನ ಸಾಕಿಸಲು ಅಂತ ಈ ಸತ್ಯನಾರಾಯಣ ದೊಡ್ಡವಪ್ಪ. ಸತ್ಯನಾರಾಯಣ ದೊಡ್ಡವ. ನೋಡ್ದೇನ ಶಿವು, ಈ ಕಲಿಗಾಲದಲ್ಲಿ ಕಲಿ ವಿಕಾರವಾಗಿರ್ತಾನೆ. ತಪ್ಪು ಮಾಡಿದವ್ರನ್ನ ಉದ್ಧಾರ ಮಾಡ್ತಾನೆ, ಸುಳ್ಳಿಗೆ ಬೆಲೆ ಕೊಡ್ತಾನೆ. ಆದರೆ ಕೊನೆಯಲ್ಲಿ ಸತ್ಯನೇ ಗೆಲ್ಲೋದು ಹೊರತು ಸುಳ್ಳಲ್ಲ. ಹೌದು ಮಾವ, ಆದರೆ ಎಲ್ಲವನ್ನೂ ಮೀರಿ ಸತ್ಯದ ಹಾದಿಲೇ ನಡೆಯೋ ಜನರ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸೋನೆ ಈ ಸತ್ಯನಾರಾಯಣ ಸ್ವಾಮಿ. ಸತ್ಯಕ್ಕೆ ಸಾವಿಲ್ಲ ಅಂತ ನಿರೂಪಿಸ್ಬಿಟ್ಟ. ರೀ, ಊಟ? ಸರ್ ಊಟಕ್ಕೆ ನಡೀರಿ ಸರ್. ಆಯ್ತಪ್ಪ, ನಡಿ ಹೋಗೋಣ. ಹೋಗುವಂತ ಪೂಜೆ ಮುಗಿಯೋದ್ರೊಳಗೆ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಕ್ಕೆ ಇನ್ನೇನು ಉಳಿದಿದೆ ಶಿವಪ್ರಸಾದ್? ಭಗವಂತ, ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ಇನ್ನೂ ನೂರಾರು ಪ್ರಶ್ನೆಗಳಿದೆ ಅಲ್ಲ. ಶ್ರಮ ಪಟ್ಟರೆ ಸಾಕು, ಕಾಯಕದಲ್ಲೇ ಕೈಲಾಸ, ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ನಡ್ಕೊಂಡ್ರೆ ಯಾವ ಕಷ್ಟಗಳು ಬರಲ್ಲ, ನಿನ್ನ ತಲುಪೋದಕ್ಕೆ ಅದೇ ಸುಲಭವಾದ ದಾರಿ ಅಂತ ಹೇಳ್ತಾ ಇರ್ತೀಯಲ್ಲ. ಆದರೆ ಈಗ ಯಾಕೆ ಹೀಗೆ ಮಾಡಿದೆ? ಪೂಜೆ ಮಾಡಿಸಿಲ್ಲ ಅಂತ ನನ್ನ ಮಗನಿಗೆ ಆರೋಪ ಕೊಟ್ಟೆ, ನನಗೆ ಕೊಟ್ಟಿರೋ ಸಕ್ಸಸ್ನ ಕಿತ್ಕೊಂಡೆ. ಯಾಕೆ? ನಾನು ಪೂಜೆ ಮಾಡಿಸಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪನ? ಕೋಪನ ಅಷ್ಟು ಸುಲಭವಾಗಿ ಬಳಸಬಾರ್ದು ಶಿವಪ್ರಸಾದ್, ಯಾಕಂದ್ರೆ ಅದು ತುಂಬಾ ದುಬಾರಿ ಆದದ್ದು. ಮತ್ತೆ ಯಾಕೆ ನನಗೂ ನನ್ನ ಕುಟುಂಬಕ್ಕೆ ನೋವು ಕೊಟ್ಟೆ? ನಾನು ಕೊಡೋನು ಅಲ್ಲ, ಕೊಟ್ಟಿದ್ದನ್ನ ಕಿತ್ಕೊಳ್ಳೋನು ಅಲ್ಲ. ನನ್ನ ಕೆಲಸ ಏನಿದ್ರು ನಿಮ್ಮ ಪಾಪ ಪುಣ್ಯದ ಆಧಾರದ ಮೇಲೆ ನಿಮಗೆಲ್ಲ ಏನು ತಲುಪಿಸ್ಬೇಕು ಅದನ್ನ ತಲುಪಿಸೋದಷ್ಟೇ. ಓ, ಹಾಗಾದ್ರೆ ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದಾಗ ಅನ್ಕೊಂಡಿದ್ದನ್ನೆಲ್ಲ ಯಾಕೆ ಕೊಟ್ಟೆ? ಪೂಜೆ ಮಾಡಿಸಲ್ಲ ಅಂತ ಹೇಳಿದಾಗ ಕೊಟ್ಟಿದ್ದನ್ನೆಲ್ಲ ಯಾಕೆ ಕಿತ್ಕೊಂಡೆ? ಇದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ ಅಥವಾ ಯೋಚಿಸ್ಬೇಕಾ? ಇಲ್ಲ ಶಿವಪ್ರಸಾದ್, ಇವಾಗ ಸಿಕ್ಕಾಕೊಂಡ್ಯಾ? ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಇನ್ನೊಂದ್ಸಲ ಕೊಡೋ ಅವಶ್ಯಕತೆ ಏನಿದೆ ಶಿವಪ್ರಸಾದ್? ಉತ್ತರ ಕೊಟ್ಯಾ? ಯಾವಾಗ? ನೀನೇ ಕೊಟ್ಟೆ. ನೀನು ಹೇಳಿದ ಮಾತುಗಳನ್ನ ಇನ್ನೊಂದ್ಸಲ ನೆನ್ಪು ಮಾಡ್ಕೊ.
ಪೂಜೆ ಮಾಡಿಸಿಲ್ಲ ಅಂತ ನನ್ನ ಮಗನಿಗೆ ಆರೋಪ ಕೊಟ್ಟೆ. ನನಗೆ ಕೊಟ್ಟಿರೋ ಸಕ್ಸಸ್ನ ಕಿತ್ಕೊಂಡೆ. ಯಾಕೆ? ನಾನು ಪೂಜೆ ಮಾಡಿಸಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪನ? ಅರ್ಥ ಆಗ್ತಾ ಇಲ್ಲ ಭಗವಂತ. ಶಿವಪ್ರಸಾದ್, ನಾನು ಪೂಜೆ ಮಾಡಿ ಅಂತನೂ ಕೇಳಲ್ಲ, ಮಾಡಬೇಡಿ ಅಂತನೂ ಹೇಳಲ್ಲ. ಭಕ್ತ ತನಗನಿಸಿದ ಹಾಗೆ ತನ್ನ ಪರಿಮಿತಿಯಲ್ಲಿ ಪೂಜೆ ಮಾಡ್ತಾನೆ, ಸಂತೋಷ. ಕೆಲವರು ತಮ್ಮ ಕಾಯಕದಲ್ಲೇ ನನ್ನನ್ನು ತಲುಪ್ತಾರೆ, ಅದು ಕೂಡ ಸಂತೋಷನೇ. ಆದರೆ ನೀನೇನು ಮಾಡಿದ್ರಿ? ನಾನು ಅನ್ಕೊಂಡಿದ್ದಾಗ್ಲಿ ಪೂಜೆ ಮಾಡಿಸ್ತೀನಿ ಅಂದೆ, ಅಲ್ಲಿ ನೀನು ಮಾತು ಕೊಟ್ಟೆ. ಕೆಲಸ ಕೈಗೂಡಿದ ಮೇಲೆ ಪೂಜೆ ಮಾಡಿಸ್ದೆ, ವಚನ ಭ್ರಷ್ಟನಾದೆ. ಆ ಪಾಪಕರ್ಮಕ್ಕೆ ಅನುಗುಣವಾಗಿ ಕೈಗೆ ಬಂದಿದ್ದು ಕೈ ಜಾರ್ ಹೋಯ್ತು. ಇದರಲ್ಲಿ ನನ್ನ ಪಾತ್ರವಾಗ್ಲಿ ನನ್ನ ಪ್ರಯತ್ನವಾಗ್ಲಿ ಇಲ್ವಲ್ಲ. ಕೊಟ್ಟು ಮಾತು ಇಟ್ಟು ಗುರಿ ತಪ್ಪಾರ್ದು ಶಿವಪ್ರಸಾದ್. ಗುರಿ ತಪ್ಪಿದ್ರೆ ಗುಂಡಿಯಲ್ಲಿ, ಮಾತು ತಪ್ಪಿದ್ರೆ ಮಂಡಿಯಲ್ಲಿ ಕೂರ್ಬೇಕಾಗುತ್ತೆ. ನಿಮ್ಮದೇ ಆಲೋಚನೆ, ನಿಮ್ಮದೇ ನಿರ್ಧಾರ, ನಿಮ್ಮದೇ ನಂಬಿಕೆ, ನಿಮ್ಮದೇ ಮಾತು. ನೀವಾಡೋ ಮಾತಿಗೆ ನೀವೇ ನಿಲ್ದೆ ಹೋದ್ರೆ ಆ ಮಾತು ನಿಮ್ಮನ್ನ ನಿಲ್ಸೋದಿಕ್ಕೆ ಹೇಗೆ ಸಾಧ್ಯ? ಆಡಿದ ಮಾತು ನಿಮ್ಮ ನಡತೆಯನ್ನು ತೋರಿಸುತ್ತೆ. ಜೀವನದಲ್ಲಿ ಹೆಜ್ಜೆ ಗುರುತು ಮೂಡಿಸೋದು ನಿಮ್ಮ ನಡಿಗೆಯಿಂದಲ್ಲ, ನಿಮ್ಮ ನಡತೆಯಿಂದ. ಆ ನಡತೆ ಉತ್ತಮವಾಗಿರೋದು ನಿಮ್ಮ ನುಡಿಯಿಂದ. ಹಾಗಾಗಿ ಮಾತು ತಪ್ಪಿದ್ದಕ್ಕೆ ಶಿಕ್ಷೆಯೂ ಆಯಿತು, ಸತ್ಯವಾಗಿದ್ದಕ್ಕೆ ಫಲನೂ ಸಿಕ್ತು. ಇದೇ ಈ ಸಂದರ್ಭದ ನೀತಿ. ಈಗ ನಿನಗೆ ಎಲ್ಲವೂ ಅರ್ಥ ಆಗಿರ್ಬೇಕಲ್ಲ? ಅರ್ಥ ಆಯಿತು ಭಗವಂತ. ನಾವು ಮಾಡೋ ತಪ್ಪುಗಳಿಗೆ ಭಗವಂತನ ಮೇಲೆ ಆರೋಪ ಮಾಡೋದು ಮಹಾನ್ ತಪ್ಪು. ಇನ್ಮೇಲೆ ನಾನು ಕೊಟ್ಟು ಮಾತನ್ನು ಉಳಿಸ್ಕೊಳ್ತೀನಿ. ಏನು ನುಡಿತೀನೋ ಹಾಗೇ ನಡಿತೀನಿ. ನಡೆಯುವುದನ್ನು ನುಡಿಯುವವರಿಗಿಂತಲೂ ನುಡಿದಂತೆ ನಡೆಯುವವರು ಶ್ರೇಷ್ಠ. ಏಕೆಂದರೆ ನಡೆಯುವುದನ್ನು ನುಡಿಯುವವರು ಜ್ಯೋತಿಷಿ, ನುಡಿದಂತೆ ನಡೆಯುವವರು ಸಾಹಸಿ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತಂದರೆನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ಅಲ್ಲ, ನೀವೇ ಅಲ್ದ ಅವಳ ತಾಯಿ, ಹಂಗಾಗಿ ನಿಮ್ಮ ಒಪ್ಪಿಗೆ ತಗೊಂಬ ಅಂದಳಿ. ನೀವು ಒಪ್ಪಿದ್ರೇನೆ ಅಲ್ವಾ ನಿಮ್ಮ ಮಗಳೂ ಒಪ್ಪೋದು? ನನಗೆ ಒಪ್ಪಿಗೆ ಇದೆ ಮೇಡಮ್, ಆದರೆ ಈ ವಿಷಯ ಸದ್ಯಕ್ಕೆ ನನ್ನ ಮಗಳು ಗೊತ್ತಾಗೋದು ಬೇಡ. ಹಿಂಗಂದ್ರೆ ಹೆಂಗೆ? ನೋಡಿ, ಮೊದಲು ನಿಮ್ಮ ಮಗಳಿಗೆ ಇರೋ ವಿಷಯನ ಹೇಳಿ ಒಪ್ಸಿ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ? ಆ ರೀತಿ ಏನೂ ಆಗಲ್ಲ ಮೇಡಮ್. ಮೊದಲು ನೀವು ಅವಳನ್ನ ಕರ್ಕೊಂಡೋಗಿ, ಆಮೇಲೆ ನಾನು ಬಂದು ಅವಳ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಅದಕ್ಕೆ ಅವಳು ಆತಿಲ್ಲ ಅಂದಳಿ ಹೇಳ್ರೆ? ಆ ರೀತಿ ಏನೂ ಆಗೋದಿಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಆಸೆ ಈಡೇರುತ್ತೆ. ಇದು ದುಡ್ಡು ಕಾಸು ಏನು? ದುಡ್ಡು ಕಾಸಿಗೆ ನಾನೇನು ಡಿಮ್ಯಾಂಡ್ ಮಾಡಲ್ಲ, ಕೆಲಸ ಆದ್ಮೇಲೆ ಕೊಡಿ. ಒಟ್ನಲ್ಲಿ ನನ್ನ ಮಗಳ ಜೀವನಕ್ಕೆ ಒಂದು ಆಧಾರ ಆದರೆ ಸಾಕು. ಅಲ್ಲಮ್ಮ, ಇಂಥ ವಿಷಯದಲ್ಲಿ ಲೀಗಲಾಗಿ ಅಗ್ರಿಮೆಂಟ್ ಮಾಡ್ಕೊಂಡು ಮುಂದುವರೋದು ಒಳ್ಳೇದು. ಆದರೆ ನೀವು ಬರೀ ಬಾಯಿ ಮಾತಲ್ಲೇ ಒಪ್ಕೊಂತ ಇದ್ರಿ, ಮುಂದೆ ಏನಾದರೂ ಪ್ರಾಬ್ಲಮ್ಮು? ಅಗ್ರಿಮೆಂಟು, ಲೀಗಲ್ಲು ಇವೆಲ್ಲ ಏನು ಬೇಡ ಸರ್. ನಾನು ಹೇಳ್ತಿಲ್ವಾ, ನನ್ನ ಮಾತು ಮೇಲೆ ನಂಬಿಕೆ ಇಡಿ. ಆದರೂ ಜೀ, ಇಲ್ಲೂ ನಿಮ್ಮ ಪೊಲೀಸ್ ಬುದ್ಧಿನ ತೋರಿಸ್ಬೇಡಿ. ಮೊದಲು ನಮ್ಮ ಕೆಲಸ ಆಗಲಿ. ಹಿಂಗೆ ಅನುಮಾನ ಪಡ್ತಿದ್ರೆ ಇವರು ಹೋಗ್ತಾರೆ. ಸುಮ್ಮನೆ ಹಾಕೊಂಬರ್ತಿ. ಅಲ್ಲ, ನಿಮ್ಮ ಮಗಳಿಗೆ ವಿಷಯ ಏನೂ ಗೊತ್ತಿಲ್ಲ, ಅವಳು ನಮ್ಮೊಟ್ಟಿಗೆ ಹೆಂಗೆ ಬರ್ತಾಳು? ನನ್ನ ಮಗಳಿಗೆ ಸ್ವಲ್ಪ ದಿನ ನೆಂಟ್ರ ಮನೇಲಿ ಇರು ಅಂತ ಹೇಳಿದ್ದೀನಿ. ನೀವು ನೆಂಟ್ರಾಗಿರಿ, ಆಮೇಲೆ ನಾನು ಬಂದು ಅವಳಿಗೆ ಒಪ್ಪಿಸ್ತೀನಿ. ಸರಿ, ನೀವೇನು ಹೆದರ್ಕೊಂಬೇಡಿ. ನಿಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೋತೀವಿ. ಅವಳನ್ನ ಮನೆಗೆ ಕರ್ಕೊಂಡೋಗಿದ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತೀವಿ. ಡಾಕ್ಟರ್ ಹತ್ರನೂ ನಾವೇ ಮಾತಾಡ್ತೀವಿ. ಕಾಲ ತುಂಬಾ ಮುಂದುವರೆದಿದೆ, ಒಂದು ಇಂಜೆಕ್ಷನ್ ಕೊಟ್ಟರೆ ತಾಯಿ ಆಗ್ಬೋದು. ನಿಮ್ಮ ಮಗಳ ಬಗ್ಗೆ ಏನು ಚಿಂತೆ ಮಾಡಬೇಡಿ, ಅವಳ ಜವಾಬ್ದಾರಿ ನಮ್ದು. ನಿಮ್ಮ ಮಗಳಿಂದ ನಮಗೊಂದು ಮಗು ಆದರೆ ನಾವೇ ಪುಣ್ಯವಂತರು. ನಾವು ಯಾವಾಗಲೂ ನಿಮಗೆ ಋಣಿಯಾಗಿರ್ತೀವಿ. ಆಗಲಿ ಮೇಡಮ್, ಒಟ್ಟಿನಲ್ಲಿ ನಿಮಗೆ ಒಳ್ಳೇದಾದ್ರೆ ಸಾಕು. ನನ್ನ ಮಗಳನ್ನ ಬರಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾಳೆ. ಅವಳ ಫೋಟೋ ಕೂಡ ನಿಮಗೆ ಕಳಿಸಿದ್ದೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರಲಾ? ಆಯ್ತಮ್ಮ, ತುಂಬ ಥ್ಯಾಂಕ್ಸ್. ಸರ್, ಒಂದು ವಿಷಯ. ನನ್ನ ಮಗಳು ಸ್ವಲ್ಪ ಹೊರಟು ಅವಳು ಅಡ್ಜಸ್ಟ್ ಆಗೋವರೆಗೂ, ಆಮೇಲೆ ಸರಿ ಹೋಗ್ತಾಳೆ. ನಮ್ಮ ಯಜಮಾನ್ರು ಪೊಲೀಸು,
ಅವ್ರು ಇಂಥ ಕೇಸ್ಗಳನ್ನ ಎಷ್ಟು ನೋಡಿಲ್ಲ. ನೀವು ಹೋಗಿ ಬನ್ನಿ. ಸರಿ ಬರ್ತೀನಿ. ಜಿ ಕೊನೆಗೂ ಬಾಡಿಗೆ ತಾಯಿ ಮೂಲಕ ನಮ್ಮ ಮನೆಗೆ ಮಗು ಬರ್ತಿದೆ. ನಮ್ಮ ಮನೆಗೆ ಮಗು ಬರ್ತಿದೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಆ ಮಗುನ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಹೌದು ಮರತಿ, ತಡಿ ಅವ್ರ ಮಗಳು ಫೋಟೋ ಕಳಿಸ್ತೆ ಅಂದೇಳಿ ಹೇಳಿದ್ದೀರ, ಕಳಿಸ್ರೆ ಗೌರಿ ಇಲ್ಕಣ. ಇವಳೇ ಅವಳು ಸುಗುಣ ಅಂತ ಇವಳ ಹೆಸರು. ಎಷ್ಟು ಲಕ್ಷಣವಾಗಿದ್ದಾಳೆ, ಒಳ್ಳೆ ಸಂಸ್ಕಾರವಂತೆ ತರ ಇದ್ದಾಳೆ. ಯಾಕೆ ಮತ್ತೆ ಹುಡುಗಿ ಮೇಲೆ ಸಿಗರೇಟ್ ಇಟ್ಟಿರೋದನ್ನ ಇದುವರೆಗೂ ಯಾವತ್ತೂ ನೋಡೇ ಇಲ್ಲ ಅಂತ ಇಬ್ರು ನೋಡ್ತಾ ಇದ್ದೀರಾ? ಸುಗುಣ ಅಂದ್ರೆ ಓ ನನ್ಗೋಸ್ಕರ ಕಾಯ್ತಿದ್ ನೆಂಟ್ರು ನೀವೇನಾ? ನಮ್ಮಮ್ಮ ಹೇಳ್ತಿದ್ಲು ಸ್ವಲ್ಪ ದಿನ ನಿಮ್ ಮನೇಲಿ ಇರ್ಬೇಕು ಅಂತ. ಏನ್ ವಿಷಯ? ನೆಂಟ್ರಿಷ್ಟು ಅಂದ್ಮೇಲೆ ಬರೋದು ಹೋಗೋದು ಇರುತ್ತಲ್ವಾ, ಅದಕ್ಕೆ. ಇರೋಣ ಇರೋಣ. ಅಲ್ಲ, ಈ ಅಭ್ಯಾಸ ಯಾವಾಗಿಂದ? ಶುರು ಹೊತ್ಕೊಂಡಾಗಿಂದ ಇದೆ. ಇದು ಮಾತ್ರನಾ ಬೇರೆ ಏನಾದ್ರೂ ಇದೆಯಾ? ನಿಮ್ ಮನೆಗೆ ಬರ್ತೀನಲ್ಲ, ನಿಂಗೆ ಗೊತ್ತಾಗುತ್ತೆ ಬಿಡು. ಮ್ಯಾಚ್ ಬಾಕ್ಸ್ ಕೊಡ. ಇಲ್ಲ, ಒಂದ್ ಮ್ಯಾಚ್ ಬಾಕ್ಸ್ ಇಟ್ಟಿಲ್ಲ. ನೀನ್ ಯಾವ ಸೀಮೆ ಗಂಡ್ಸ? ಸರಿ, ನೀನೊಂದು ಕೆಲಸ ಮಾಡು, ನಿಮ್ಮ ಮನೆ ಅಡ್ರೆಸ್ನ ನನಗೆ ಕಳಿಸು. ನಾನು ಡೈರೆಕ್ಟಾಗಿ ಮನೆ ಹತ್ರ ಬರ್ತೀನಿ. ಇವಾಗ ಅರ್ಜೆಂಟಾಗಿ ದಮ್ ಹೊಡಿಬೇಕು, ಬರ್ತೀನಿ. ಮಚ್ಚ ನಿಂತ್ಕೊಳ್ಳ. ಅದ್ ಯಾವ ಬಾಯಲ್ಲಿ ಸಂಸ್ಕಾರವಂತೆ ತರ ಕಾಣ್ತಾಳೆ ಅಂತ ಹೇಳುದ್ನೋ. ಇದೇ ಬಾಯಲ್. ಅಲ್ಲ, ನಮ್ಮ ಮಗು ಏನಾದ್ರೂ ಇವಳು ಹೊಟ್ಟೆಲ್ ಹುಟ್ರೆ ಅಪ್ಪ ಅಮ್ಮ ಅಂಬು ಬದ್ಲು ಹೇ ಮಚ್ಚಿ ಹೆಂಗಿದ್ಯಾ ಅನ್ಕೊಂಡು ಓಡಾಡುತ್ತೋ ಏನೋ. ಜೀ ಈಗ ಏನ್ರಿ ಮಾಡೋದು? ಎಂತ ಮಾಡೋದು? ಹಾ, ಇವಳನ್ನ ಶಿವವ್ರ ಮನೆ ಕರ್ಕೊಂಡವ್ರೆ. ಇವಳು ಸಂಸ್ಕಾರ ಕಲಿತ. ಸರಿ ಸರಿ, ಅವಳಿಗೆ ಲೊಕೇಶನ್ ಕಳ್ಸಕ್ ಹೋಗ್ಬೇಡಿ. ಅವಳನ್ನ ನಮ್ಮ ಜೊತೆನೆ ಕರ್ಕೊಂಡು ಹೋಗೋಣ. ಸರಿ. ಸಿಗರೇಟ್ ಸುಗೋಣ. ಎಲ್ಲಿದೆ ಮರತಿ? ಅಬ್ಬಾ, ಏನಪ್ಪ ಇಷ್ಟೊಂದು ಬಿಸಿಲು. ಅಲ್ಲಮ್ಮ, ಇದನ್ನೆಲ್ಲ ಕಷ್ಟಪಟ್ಟು ಅಲ್ಲಿಂದ ತರೋ ಬದಲು ಅದೇನೋ ಆನ್ಲೈನು ಅಂತಿದೆಯಲ್ಲ, ಅದ್ರಲ್ಲಿ ತರಿಸ್ಬೋದಾಗಿತ್ತಲ್ಲಮ್ಮ. ಮಾವ, ಗೌರಿ ತರಿಸ್ತಾಳೆ, ಆದ್ರೆ ನಮ್ಗೆ 300 ರೂಪಾಯಿಗೆ ಬ್ಯಾಗ್ ತುಂಬಾ ತರಕಾರಿ ಬಂದಿದೆ. ಆದ್ರೆ ಅವಳಿಗೆ ಕವರ್ ತುಂಬಾ ತಂದ್ಕೊಡ್ತಾರೆ ಅಷ್ಟೇ. ಅದ್ರ ಜೊತೆ ಡೆಲಿವರಿ ಚಾರ್ಜು, ಪ್ಯಾಕಿಂಗ್ ಚಾರ್ಜು, ಟ್ಯಾಕ್ಸು ಕಟ್ಟಬೇಕು. ತರಕಾರಿನೂ ಅಷ್ಟೊಂದು ಚೆನ್ನಾಗಿರಲ್ಲ. ಅದ್ರ ಬದಲು ನಾವೇ ಮಾರ್ಕೆಟ್ಗೆ ಹೋಗಿ ತಗೊಂಡ್ಬಂದ್ಬಿಡ್ಬೋದಲ್ವಾ ಅಂತ. ಅಲ್ಲಮ್ಮ, ಬರೀ ಚಾರ್ಜು ಅಂತಾದ್ರೆ ರೀಚಾರ್ಜ್ ಆಗೋದು ಯಾವಾಗಮ್ಮ? ಅಪ್ಪ, ನಲ್ಲಿ ಪ್ರಪಂಚದ ವ್ಯಾಪಾರ ಧರ್ಮನೇ ತುಂಬಾ ವ್ಯತ್ಯಾಸ ಆಗೋಯ್ತು ಕಣಮ್ಮ. ಯಾರಿಗೆ ಏನು ಹೇಳಕ್ಕಾಗೋದಿಲ್ಲ. ಅಯ್ಯೋಯ್ಯೋ, ಸಾರಿ ಮಗ. ಸಾರಿನ ಮಸಾಲ ಪೂರಿನ ನೋಡ್ಕೊಂಡು ಬಿಡೋದಕ್ಕಾಗದಿಲ್ವೇನಮ್ಮ? ಹೆಣ್ಮಕ್ಳು ಯಾವಾಗಲೂ ವಿನಯದಿಂದ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು. ಮೊಬೈಲ್ ನೋಡ್ಕೊಂಡು ತಲೆ ತಗ್ಗಿಸೋದಲ್ಲ. ಈಗಾಗಲೇ ಬಿದ್ಬಿಟ್ಟು ಪ್ಯಾಂಟ್ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯಾ? ನಾಚಿಕಾಗಲ್ಲ ನಿನ್ನೆ. ಹೆಂಗಾಯ್ತ್ ಮೈಗೆ? ಮನೇಲಿ ಹೇಳ್ ಬಂದಿದ್ಯಾ ಏನೋ ಸೀನಿಯರ್ ಸಿಟಿಸನ್ ಅಂತ ಸಾರಿ ಕೇಳ್ತಿದ್ರೆ ತಲೆ ಎಲ್ಲ ಮಾತಾಡ್ತೀಯಾ? ಮರ್ಯಾದೆ. ಯಾಕೆ ಮಾತ್ರೆ ತಿಂದ್ ಕೊಬ್ಬು ಹೆಚ್ಚಾಗೈತೇನಾ? ಏನಮ್ಮ, ಒಂದ್ ಹೆಣ್ಣಾಗಿ ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ಯಾ? ಇದೇನಾ ನಿಮ್ ಮನೇಲಿ ಕಲ್ಸಿರೋ ಸಂಸ್ಕಾರ? ಮನೆವರೆಗೂ ಬರ್ಬೇಡ, ಆಮೇಲೆ ನಾನ್ ನಿಮ್ ಮನೆ ಹುಡ್ಕೊಂಬಂದು ಕ್ವಾಟ್ಲೆ ಕೊಡ್ಬೇಕಾಗುತ್ತೆ. ಇವಾಗ್ಲೇ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಬೇಡ, ಸುಮ್ನೆ ಹೊರಟೋಗು ಮಚ್ಚೆ. ಮಚ್ಚಿನ ಮಾವ, ಯಾರೋ ಮಚ್ಚಿ ಗಿಚ್ಚಿ ಅಂತೆಲ್ಲ ಹೇಳ್ತಿದ್ದಾಳೆ. ಗ್ಯಾರಂಟಿ ರೌಡಿ ಹುಡುಗಿನೇ ಇರ್ಬೇಕು. ತಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ಏನ್ ತುಂಬಾ ಆವಾಜ್ ಆಗ್ತೀಯಾ? ನಾನು ಒಂದ್ ಕಾಲದಲ್ಲಿ ರೌಡಿನೇ ಕಣೆ. ಅದಕ್ ನಾನೇನ್ ಮಾಡ್ಲಿ? ಕರ್ಸ್ಲ ಹುಡ್ಗುರ್ನ? ಯಾವ ಏರಿಯಾಯಿಂದ ಬೇಕೋ ಹೇಳು. ಕಲಾಸಿಪಾಳ್ಯ, ಶಿವಾಜಿನಗರ್, ಮೆಜೆಸ್ಟಿಕ್, ಗೌರಿಪಾಳ್ಯ, ಯಾವ ಏರಿಯಾಯಿಂದ ಬೇಕೋ ಹೇಳು.
ಏನಮ್ಮ ಇವಳು ಬೆಂಗಳೂರು ಯಾರೇನಲ್ಲ ಒಳ್ಳೆ ಮೆನು ಕಾರ್ಡ್ ಓದಂಗೆ ಗೊತ್ತಿದ್ದಾಳೆ. ನಡೀತಿ ನೋಡಮ್ಮ, ಈಗ ನಾವು ಫೇಸ್ ಟು ಫೇಸ್ ಕೂತ್ಕೊಂಡು ಸಂಜೆವರೆಗೂ ಬೇಕಾದ್ರೆ ಮಾತಾಡೋಣ. ಆದರೆ ಈ ಹೊಡೆದಾಟ ಇಷ್ಟ ಇಲ್ಲ ನನಗೆ. ಯಾಕೆಂದ್ರೆ ಬಿಳಿ ಬಟ್ಟೆ ಕೊಳೆ ಆಗತ್ತೆ. ಯಾಕೆ ಹುಡುಗರು ಕಳಿಸ್ತೀರಿ ಅಂದಿದ ತಕ್ಷಣ ಮೀಟರ್ ಆಫಾ? ಅಯ್ಯೋ, ಹುಡುಗರ್ನೆಲ್ಲ ಯಾಕಮ್ಮ ಕರೆಸ್ತೀಯ? ಮೊದಲೇ ಬಸ್ ರಶ್ಶು, ಗಾಡೀಲಿ ಕರೆಸ್ತೀಯ ಅಂದರೆ ಪೆಟ್ರೋಲ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಕ್ಯಾಬ್ಗೆ ದುಡ್ಡು ಕೊಟ್ಟು ಸೈ ಅನ್ಸಕ್ಕಾಗಲ್ಲ. ಅವೆಲ್ಲ ಬೇಡ, ನೀನು ಆರಾಮಾಗಿರು. ಹಂಗ ಬಾ ದಾರಿಗೆ. ಇನ್ನೊಂದ್ಸಲ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಕುರ್ಪ ಹಾಕ್ಬಿಡ್ತೀನಿ ಕಣ್ಣಿಗೆ. ಕೆನ್ನೆ ಒಳ್ಳೆ ಟಮಾಟ ಹಣ್ಣಿದ್ದಂಗೈತೆ. ಕರ್ಕೊಂಡೋಗಿ ಮುದ್ಕುನ್ನ. ಬೆಳಗ್ಗೆ ಯಾರ ಮುಖ ನೋಡಿದ್ವೋ ಏನೋ, ಇಂಥವ್ರ ಜೊತೆ ಸಿಕ್ಕಾಕೊಳ್ಳೋ ಹಾಗಾಯ್ತು. ನಡೀರಿ ಮಾವ. ಹೋದ್ಲ ನೋಡಮ್ಮ. ಏನ್ ತಿಳ್ಕೊಂಬಿಟ್ಟಿದ್ಯಾ? ಇನ್ನೊಂದ್ಸರಿ ಸಿಗೋ ನೀನು. ನಿನ್ನ ಮೂಳೆಯಲ್ಲಿ ನೀವು ಹೇಳಿದ್ದೆ ಸರಿ. ಬಿಳಿ ಬಟ್ಟೆ ಹಾಕಿದಿರ, ನಮ್ಗೆ ಹೊಡೆದಾಟ ಬಡ್ದಾಟ ಎಲ್ಲ ಬೇಡ. ಬನ್ನಿ ಮನೆಗೆ ಹೋಗೋಣ. ಆದ್ರೂ ನನಗೆ ರೋಷ ಉಕ್ಕುತ್ತಾ ಇದೆ ಅಮ್ಮ.